ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಇದೇ ಸೋಮವಾರ ಬಂದು ಕೃಷ್ಣಾಷ್ಟಮಿ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಕೃಷ್ಣಾಷ್ಟಮಿ ದಿನ ನಾವು ಈ ಪ್ರಯೋಗಗಳನ್ನ ಮಾಡ್ಕೊಂಡಿದ್ದೆ ಆದರೆ ಅಂದರೆ ಕೃಷ್ಣಾಷ್ಟಮಿ ಬಂದು ಸೋಮವಾರ ಇರೋದ್ರಿಂದ ಸೋಮವಾರದ ರಾತ್ರಿ ನಾವು ಹೀಗೆ ಮಾಡೋದ್ರಿಂದ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ಮತ್ತು ಐಶ್ವರ್ಯ ಕೂಡ ಸಿಗುತ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನೋಡಿ, ಕೃಷ್ಣಾಷ್ಟಮಿ ದಿನ ಬಂದು ನಾವು ಶ್ರೀಕೃಷ್ಣನ ಬಾಲರೂಪವಾದ ಬೆಣ್ಣೆ ಗೋಪಾಲನಿಗೆ ದಕ್ಷಿಣಾವರ್ತಿ ಶಂಖದಿಂದ ಅಭಿಷೇಕ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದರ ನಂತರ ಕೃಷ್ಣನ ಚಾಲೀಸ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿಗೊಳ್ಳುತ್ತದೆ. ಅಂದರೆ ನೀವು ಕೃಷ್ಣಾಷ್ಟಮಿ ಬಂದು ಸೋಮವಾರ ಇರೋದ್ರಿಂದ ಖಂಡಿತವಾಗ್ಲೂ ಸೋಮವಾರ 12 ಗಂಟೆ ಕರೆಕ್ಟಾಗಿ 12 ಗಂಟೆ 5 ನಿಮಿಷಕ್ಕೆ ನೀವು ವಿಷ್ಣು ಸಹಸ್ರನಾಮನ ಪಡಿಸೋದ್ರಿಂದ ಮತ್ತು ಶ್ರೀಕೃಷ್ಣನ ಚಾಲೀಸ ಅಂತ ಬರುತ್ತೆ, ಅದನ್ನು ನೀವು ಪ್ರತಿಯೊಬ್ಬರು ಕೂಡ ಅವತ್ತಿನ ಸಮಯಕ್ಕೆ ಖಂಡಿತವಾಗ್ಲೂ ನೀವು ಅದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೃಷ್ಣನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಕೃಷ್ಣಾಷ್ಟಮಿ ಹಬ್ಬವನ್ನು ಭಕ್ತಿ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಲಾಗಿದೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷ ಶ್ರೀಕೃಷ್ಣನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಈ ದಿನದಂದು ಶ್ರೀಕೃಷ್ಣನ ಬಾಲರೂಪವಾದ ಬೆಣ್ಣೆ ಗೋಪಾಲನಿಗೆ ವಿಶೇಷ ಪೂಜೆಯನ್ನು ಮಾಡಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಎಲ್ಲ ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ ಮತ್ತು ಶ್ರೀಕೃಷ್ಣ ಮತ್ತು ಅವನ ಮಗುವಿನ ರೂಪ ಬೆಣ್ಣೆ ಗೋಪಾಲನನ್ನು ಅಲಂಕರಿಸಲಾಗುತ್ತದೆ ಮತ್ತು ಹೊಸ ಬಟ್ಟೆಗಳನ್ನು ತೊಡಿಸಲಾಗುತ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ಆ ದಿನ ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನ ಆರತಿ ನಡೆಯುತ್ತದೆ ಮತ್ತು ವಿಶೇಷ ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ. ಇದಾದ ನಂತರ ಜನ್ಮಾಷ್ಟಮಿಯ ವ್ರತ ಮುಕ್ತಾಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನ್ಮಾಷ್ಟಮಿಯ ರಾತ್ರಿ ಕೆಲವು ವಿಶೇಷ ಕ್ರಮಗಳನ್ನು ಸಹ ಕೈಗೊಳ್ಳಲಾಗುತ್ತದೆ. ಈ ಪರಿಹಾರಗಳನ್ನು ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಅವರು ಜೀವನದಲ್ಲಿ ಸಂಪತ್ತು, ವೈಭೋಗ, ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಏನು ಮಾಡಬೇಕು ಅಂತ ಅಂದರೆ ಅವತ್ತಿನ ದಿನ ಖಂಡಿತವಾಗ್ಲೂ ನೀವು 12 ಗಂಟೆಗೆ ಅಂದರೆ ಅವತ್ತಿನ ದಿನವೇ ನೀವು 12 ಗಂಟೆ ರಾತ್ರಿಗೆ ನಿಮ್ಮ ಮನೆಯಲ್ಲಿರುವಂತಹ ಕೃಷ್ಣನ ವಿಗ್ರಹ ಇದ್ದರೆ ಆ ಕೃಷ್ಣನ ವಿಗ್ರಹಕ್ಕೆ 12 ಗಂಟೆ ಕರೆಕ್ಟಾಗಿ ನೀವು ಅಪ್ಪಟ ಹಸುವಿನ ಹಾಲಲ್ಲಿ ನೀವು ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ರೀಕೃಷ್ಣನಿಗೆ ನೀವು ಯಾವುದನ್ನು ಕೊಟ್ಟರೂ ಇಷ್ಟ ಆಗೋದಿಲ್ಲ. ಜಾಸ್ತಿ ಕೃಷ್ಣನಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ನೀವು ಅಪ್ಪಟ ಹಸುವಿನ ಹಾಲಿನಿಂದ 12 ಗಂಟೆಗೆ ಕರೆಕ್ಟಾಗಿ ನೀವು ಶ್ರೀಕೃಷ್ಣನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ನೀವು ಪೂಜೆ ಮಾಡಿದ್ದೇ ಆದರೆ ಅಥವಾ ನಿಮ್ಮ ಮನೆಯಲ್ಲಿರೋಂಥ ಪುಟ್ಟ ವಿಗ್ರಹ ಇದ್ರೂ ಆ ವಿಗ್ರಹಕ್ಕೆ ನೀವು ಅವತ್ತಿನ ದಿನ ಹಾಲಿನ ಜೊತೆ ಸ್ವಲ್ಪ ಜೇನುತುಪ್ಪನ ನೀವು ಬೆರೆಸಿ ಅಥವಾ ನೀವು ಕುಂಕುಮ ಕೇಸರಿ ಅಂತ ಬರುತ್ತೆ, ಕೇಸರಿ ದಳನ ನೀವು ಸೇರಿಸಿ ನೀವು ಕೃಷ್ಣನಿಗೆ ಅಭಿಷೇಕ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ.
ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಅರಳಿ ಎಲೆಯ ಮೇಲೆ ಅಕಸ್ಮಾತ್ 12 ಗಂಟೆ, ಇವಾಗ ಸೋಮವಾರ ಇದೆ ಅಂದ್ಕೊಳ್ಳಿ, ಕೃಷ್ಣಾಷ್ಟಮಿ, ನೀವು ಭಾನುವಾರ ದಿನ ಅಂದರೆ ನಾಳೆ ದಿನವೇ ಒಂದೇ ಒಂದು 2 ಅರಳಿ ಎಲೆನ ನೀವು ಕಿತ್ಕೊಂಡು ಹೋಗಬೇಕಾಗುತ್ತೆ. ಆ ಅರಳಿ ಎಲೆಯ ಮೇಲೆ ನೀವು ಅಪ್ಪಟ ಶುದ್ಧವಾದ ಬೆಣ್ಣೆನ ನೀವು ತಗೊಂಡು ಆ ಬೆಣ್ಣೆನ ನೀವು ಕೃಷ್ಣನಿಗೆ ಅರಳಿಯ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಅದನ್ನು ನೀವು ಶ್ರೀಕೃಷ್ಣನಿಗೆ ನೀವು 12 ಗಂಟೆ ರಾತ್ರಿಯ ಸಮಯದಲ್ಲಿ ಬೆಣ್ಣೆನ ನೀವು ತಿನ್ನಿಸೋದ್ರಿಂದ, ಅಥವಾ ನೀವು ಕೃಷ್ಣನಿಗೆ ಮೂತಿ ಇರುತ್ತಲ್ಲ ಆ ಮೂತಿಗೆ ನೀವು ಬೆಣ್ಣೆನ ಸರಬೋದ್ರಿಂದ ಖಂಡಿತವಾಗ್ಲೂ ಯಾರಿಗೆ ಸಂತಾನ ಸಮಸ್ಯೆ ಇದೆಯೋ ಅಂಥವರಿಗೆ ನಿಜವಾಗ್ಲೂ ಒಳ್ಳೆ ಪುತ್ರ ಸಂತಾನ ಆಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ದರೆ ಹೋಗುತ್ತೆ, ಕೃಷ್ಣನ ಅನುಗ್ರಹ ಆಗುತ್ತೆ, ರಾಧಾ ಕೃಷ್ಣರ ಅನುಗ್ರಹ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಮಹಾಲಕ್ಷ್ಮಿ ಸಮೇತ ನಮ್ಮ ಮನೆಗೆ ಕೃಷ್ಣನ ಅನುಗ್ರಹ ಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಅವತ್ತಿನ ದಿನ ಅರಳಿಯ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಅದನ್ನು ನಾವು ಶ್ರೀಕೃಷ್ಣನಿಗೆ ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿಗೆ ಖುಷಿಯಾಗುತ್ತೆ. ಯಾವತ್ತೂ ಅಷ್ಟೇ ಕೃಷ್ಣನ ಪೂಜೆನ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ಮನೆಗೆ ಪ್ರಾಪ್ತಿ ಆಗುತ್ತೆ. ಲಕ್ಷ್ಮೀ ದೇವಿ ಹೇಳಿದ್ದಾರೆ, ಯಾರು ಕೃಷ್ಣನ ಪೂಜೆನ ಮಾಡೋದಿಲ್ವೋ ಅಂಥವರ ಮನೆಯಲ್ಲಿ ನಾನು ಖಂಡಿತವಾಗ್ಲೂ ಇರೋದಿಲ್ಲ. ಬಡವ ಆಗಲಿ ಶ್ರೀಮಂತ ಆಗಲಿ ಯಾರೇ ಆಗಿದ್ರೂ ಶ್ರೀಕೃಷ್ಣಾಷ್ಟಮಿ ದಿನ ಕೃಷ್ಣನ ಪೂಜೆ ಮಾಡಿ ಅಲ್ಲೇ ಅವನಿಗೆ ಕೃಷ್ಣನಿಗೆ ನೈವೇದ್ಯ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಯಾರು ಯಾವತ್ತು ಏನು ಕೇಳ್ಕೊತಾರೋ ಅದನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ತಾಯಿ ಮಹಾಲಕ್ಷ್ಮಿ ಆಜ್ಞೆ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಕೃಷ್ಣನಿಗೆ ನೀವು ಬೆಣ್ಣೆನ ಖಂಡಿತವಾಗ್ಲೂ ತಿನ್ನಿಸಿ. ಅದರಿಂದ ನಿಮಗೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಮನಸ್ತಾಪಗಳಿದ್ದರೆ ದೂರ ಆಗುತ್ತೆ, ಮಕ್ಕಳಲ್ಲಿ ತಂದೆ ತಾಯಿ ನಡುವೆ ಪ್ರೀತಿ ಇದ್ದರೆ ಆ ಪ್ರೀತಿ ಅನ್ಯೋನ್ಯತೆ ಅನ್ನೋದು ಕಾಪಾಡುತ್ತೆ. ದೂರ ಆಗಿರೋ ಸಂಬಂಧಗಳೆಲ್ಲ ಒಗ್ಗೂಡೋದಕ್ಕೆ ಈ ಕೃಷ್ಣಾಷ್ಟಮಿ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಸಾಧ್ಯವಾದಷ್ಟು ಅವತ್ತಿನ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಲಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳು ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪನ ನೀವು ಯಥೇಚ್ಛವಾಗಿ ಕೃಷ್ಣನಿಗೆ ಕೊಡೋದ್ರಿಂದ, ಅಭಿಷೇಕ ಮಾಡೋದ್ರಿಂದ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ಪೂಜೆ ನೀವು ಮಾಡ್ತೀನಿ ಅನ್ನುವರು ಖಂಡಿತವಾಗ್ಲೂ ಅವತ್ತಿನ ದಿನ ಕೃಷ್ಣನ ಫೋಟೋಗಳು ಯಾವಾಗಲೂ ಬಾಲರೂಪದಲ್ಲಿರೋಂಥ ಕೃಷ್ಣನ ಫೋಟೋಗಳನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ಅರಳಿ ಎಲೆಯ ಮೇಲೆ ಕುಂತಿರೋಂಥ ಕೃಷ್ಣ, ಲಾಡು ಇಟ್ಕೊಂಡಿರೋಂಥ ಕೃಷ್ಣ, ಕೊಳಲು ಇಟ್ಕೊಂಡಿರೋಂಥ ಕೃಷ್ಣ, ಗೋವಿನ ಜೊತೆ ಇರೋಂಥ ಕೃಷ್ಣನ ನೀವು ಆರಾಧನೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕೃಷ್ಣನಿಗೆ ಅವತ್ತು ಯಾವುದೇ ಕಾರಣಕ್ಕೂ ಒಂದು ದಳನಾದ್ರೂ ನೀವು ತುಳಸಿನ ಖಂಡಿತವಾಗ್ಲೂ ಧಾರಣೆ ಮಾಡಲೇಬೇಕಾಗುತ್ತೆ. ನೀವು ತುಳಸಿ ಧಾರಣೆ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಭಾನುವಾರ ದಿನ ಇವತ್ತಿನ ದಿನವೇ ನೀವು ಅಂಗಡಿಗಳಲ್ಲಿ ಕೊಂಡ್ಕೊಳ್ಳಿ. ಯಾಕಂದರೆ ಶನಿವಾರ ನೀವು ತುಳಸಿನ ಕೀಳೋಂಗಿಲ್ಲ. ಭಾನುವಾರದ ದಿನಗಳಲ್ಲೂ ಕೂಡ ತುಳಸಿ ಗಿಡದಿಂದ ನೀವು ನೇರವಾಗಿ ತುಳಸಿನ ಕಿತ್ತು ನೀವು ದೇವರಿಗೆ ಅರ್ಪಣೆ ಮಾಡೋದು ನಿಷಿದ್ಧ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನವೇ ನೀವು ಬೆಣ್ಣೆ ಮತ್ತು ತುಳಸಿನ ಅಡ್ವಾನ್ಸ್ ಆಗಿ ತಂದು ನೀವು ಮನೆಯಲ್ಲಿ ಮಡ್ಕೊಂಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಶ್ರೀಕೃಷ್ಣಾಷ್ಟಮಿ ದಿನದಂದು ಕೃಷ್ಣನ ಬಾಲರೂಪವಾದ ಬೆಣ್ಣೆ ಗೋಪಾಲನಿಗೆ ದಕ್ಷಿಣಾವರ್ತಿ ಶಂಖದಿಂದ ಅಭಿಷೇಕ, ಅಂದರೆ ದಕ್ಷಿಣಾವರ್ತಿ ಶಂಖ ಅಂತಲೇ ಸಿಗುತ್ತೆ. ಆ ಥರದ್ದು ಶಂಖಗಳು ನಿಮ್ಮ ಮನೇಲಿದ್ದರೆ ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಒಂದು ದಳ ತುಳಸಿನ ಇಟ್ಟು ಅದ್ರ ಮುಖಾಂತರ ನೀವು ಕೃಷ್ಣನಿಗೆ ಅಭಿಷೇಕ ಮಾಡಿ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ರೂ ಅದು ನೆರವೇರುತ್ತೆ. ಅಕಸ್ಮಾತ್ ನಮಗೆ ನೀರಿಂದ ಅಭಿಷೇಕ ಮಾಡೋಕ್ಕಾಗಲಿಲ್ಲ ಅಂದರೆ ಅವತ್ತಿನ ದಿನ ದಕ್ಷಿಣಾವರ್ತಿ ಶಂಖ ಇರೋವಂಥವ್ರು ಅದರಲ್ಲಿ ನೀವು ಹಾಲನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನೀವು ಕುಂಕುಮ ಕೇಸರಿ ದಳ ಅಂತ ಸಿಗುತ್ತೆ. ಅಂದರೆ ಗರ್ಭಿಣಿ ಸ್ತ್ರೀಯರು ಹಾಲಿಗೆ ಹಾಕೊಂಡು ಕುಡಿಯೋ ಅಂಥ ಕುಂಕುಮ ಕೇಸರಿ ಇರುತ್ತೆ. ಆ ಕುಂಕುಮದ ಕೇಸರಿನ ನೀವು ಆ ಹಾಲಿಗೆ ಬೆರೆಸಿ ಅಭಿಷೇಕನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ಅಂಥ
ಇರುವಂಥ ಜಾತಕ ದೋಷಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಈ ರೀತಿ ನೀವು ಅಭಿಷೇಕನ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಆ ಹಾಲನ್ನು ನೀವು ನಿಮ್ಮ ಕುಟುಂಬದ ಸದಸ್ಯರು ಅಂದರೆ ನಿಮ್ಮ ಹೊರತು ಗಂಡ ಹೆಂಡತಿ ಮಕ್ಕಳು ನಿಮ್ಮ ಮನೆಯ ಸದಸ್ಯರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಹಾಲನ್ನು ಹಂಚಕೂಡದು. ಅದನ್ನು ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅಥವಾ ಬೆಲ್ಲನ ಸೇರಿಸಿ ನೀವು ಸೇವನೆ ಮಾಡೋದ್ರಿಂದ ಅಪಮೃತ್ಯು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಮೃತ್ಯು ಕಂಟಕಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ನೀವು ಕೃಷ್ಣ ಚಾಲೀಸನ ನೀವು ಅವತ್ತಿಂದನೇ ಓದಬೇಕಾಗುತ್ತೆ. ಕೃಷ್ಣ ಚಾಲೀಸ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ, ಅಷ್ಟೋತ್ತರ ಅಂತ ಹೊಡೆದ್ರು ಸಿಗುತ್ತೆ, ಮತ್ತು ವಿಷ್ಣು ಸಹಸ್ರನಾಮ ಅಂತ ಹೊಡೆದ್ರು ಸಿಗುತ್ತೆ. ಅದನ್ನು ನೀವು ಒಂದು ಬಾರಿ ಆದ್ರೂ 12 ಗಂಟೆಯ ಸಮಯದಲ್ಲಿ ಅಭಿಷೇಕ ಮಾಡಿದ ನಂತರ ನೀವು ಇದನ್ನು ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ, ಜೀವನದಲ್ಲಿ ಏಳಿಗೆ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಅನ್ನುತ್ತೆ. ಅಂದರೆ ದುಡ್ಡು ಕಾಸಿನ ವ್ಯವಹಾರ ಪ್ರಗತಿ ಹೊಂದೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರ ಜೊತೆಗೆ ನೀವು ಕೃಷ್ಣಾಷ್ಟಮಿ ರಾತ್ರಿ 12 ಗಂಟೆ ರಾತ್ರಿಯ ಸಮಯದಲ್ಲಿ ಕೃಷ್ಣನ ಪೂಜೆಯ ಸಮಯದಲ್ಲಿ ತಪ್ಪದೆ ಅವನಿಗೆ ವಿಳೆಯದೆಲೆಯನ್ನು ಅರ್ಪಿಸಿ. ಇದಾದ ನಂತರ ಮರುದಿನ ಆ ವಿಳೆಯದೆಲೆಯ ಮೇಲೆ ರಂಗೋಲಿಯಿಂದ ಶ್ರೀಯಂತ್ರವನ್ನು ಮಾಡಿ ತಿಜೋರಿಯಲ್ಲಿ ಅಥವಾ ಹಣವಿರುವ ಜಾಗದಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗುತ್ತದೆ ಮತ್ತು ಸಂಪತ್ತು ವೃದ್ಧಿಸುತ್ತದೆ. ಅಂದರೆ ಸ್ನೇಹಿತರೆ, ನೀವು ಒಂದು ವಿಳೆಯದೆಲೆನ ತಗೊಬೇಕಾಗುತ್ತೆ. ಅದರಲ್ಲೂ ಆ ವಿಳೆಯದೆಲೆ ಯಾವುದೇ ಕಾರಣಕ್ಕೂ ಅರ್ಧೋಗಿರಬಾರ್ದು ಅಥವಾ ತೂತು ಬಿದ್ದಿರಬಾರ್ದು. ಸುಂದರವಾಗಿರೋ ಅಂಥ ವಿಳೆಯದೆಲೆನ ನೀವು ತಗೊಂಡು ಅದರ ಮೇಲೆ ಶ್ರೀಕೃಷ್ಣಂದು ಯಂತ್ರನ ನೀವು ರಂಗೋಲಿಯ ರೂಪದಲ್ಲಿ ಬರೀಬೇಕಾಗುತ್ತೆ. ಅಂದರೆ ಒಂದು ಶ್ರೀಕೃಷ್ಣಂದು ಯಂತ್ರ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಯಂತ್ರ ಬರುತ್ತೆ. ಆ ಯಂತ್ರನ ನೀವು ಅಂದರೆ ಸುದರ್ಶನ ಯಂತ್ರ ಅಂತನಾದರೂ ಅದನ್ನು ಕರಿಬೋದು, ಇಲ್ಲ ಶ್ರೀಚಕ್ರ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಒಂದು ಶಂಖ ಮತ್ತು ಚಕ್ರ ಥರ ಇರುತ್ತಲ್ಲ ಅದನ್ನೇ ಅದು ಯಂತ್ರ ಅಂತ ಹೇಳೋದು. ಅದರಲ್ಲಿ ಶಂಖ ಮತ್ತು ಚಕ್ರ ಥರದ್ದು ಯಂತ್ರನ ನೀವು ಬಿಡಿಸ್ಬಿಟ್ಟು ಪುಟಾಣಿದು ಬಿಡಿಸ್ಬಿಟ್ಟು ನೀವು ಅದರಲ್ಲೂ ಶ್ರೀಗಂಧದಿಂದ ಅದನ್ನು ನೀವು ಬಿಡಿಸ್ಬಿಟ್ಟು ಅದನ್ನು ನೀವು ಕೃಷ್ಣನ ಮುಂದೆ ಇಟ್ಟು ಅದನ್ನು ನೀವು ಪೂಜೆ ಮಾಡಿದ ನಂತರ ಅದನ್ನು ನೀವು ಹಣ ಇಡುವಂಥ ಸ್ಥಳದಲ್ಲಿ ನೀವು ಅದನ್ನು ಹಿಡ್ಕೊಳ್ಳೋದ್ರಿಂದ ಆ ಎಲೆನ ಖಂಡಿತವಾಗ್ಲೂ ನಿಮಗೆ ಆರ್ಥಿಕ ಮುಗ್ಗಟ್ಟು ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಸಂಪತ್ತು ವೃದ್ಧಿಸುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಕೃಷ್ಣಾಷ್ಟಮಿ ದಿನ ನೀವು ಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿ. ಇದನ್ನು ಮಾಡುವುದರಿಂದ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷ ಸಮೃದ್ಧಿ ದೊರೆಯುತ್ತದೆ ಮತ್ತು ಕೃಷ್ಣನ ಆಶೀರ್ವಾದವು ಖಂಡಿತವಾಗ್ಲೂ ಸಿಗುತ್ತದೆ ಎಂದು ನಂಬಿಕೆ ಇಡಬೇಕು. ಅದಾದಮೇಲೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇನೆ ಕೃಷ್ಣನ ನಾವು ಯಾವಾಗಲೂ ಲಕ್ಷ್ಮಿ ಸಮೇತ ಪೂಜೆ ಮಾಡಿದಾಗ ಅಥವಾ ಅವತ್ತಿನ ದಿನ ನಾವು ಕೃಷ್ಣನ ಜೊತೆ ಲಕ್ಷ್ಮಿ ಅಷ್ಟೋತ್ತರ ಕೂಡ ಪಠಿಸೋದ್ರಿಂದ ಮತ್ತು ಕೃಷ್ಣ ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಪರಿಪೂರ್ಣವಾಗಿ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ನಿಮಗೆ ಮಕ್ಕಳಾಗಬೇಕು ಅಂತ ಬಯಸೋವಂಥವ್ರು ಅಥವಾ ಬೇಗ ಮದುವೆ ಆಗಬೇಕು ಅಂತ ಬಯಸೋವಂಥವ್ರು ನಿಮ್ಮ ಸುತ್ತಮುತ್ತ ಇರುವಂಥ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕೊಳಲನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅವತ್ತಿನ ಬೆಳಗಿನ ದಿನ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ಒಂದು ಕೊಳಲನ್ನು ಯಾರು ದಾನವಾಗಿ ಕೊಡ್ತೀರೋ ಅಂಥವ್ರಿಗೆ ಅತಿ ಶೀಘ್ರವಾಗಿ ಬೇಗ ಮದುವೆ ಆಗುತ್ತೆ. ಅಥವಾ ಮಕ್ಕಳಾಗಲಿಲ್ಲ ಅಂತ ದಂಪತಿಗಳು ಕೃಷ್ಣನ ದೇವಸ್ಥಾನದಲ್ಲಿ ಕೊಳಲು ಮತ್ತು ತುಳಸಿ ಮತ್ತು ಬೆಣ್ಣೆ ಮತ್ತು ಹಾಲನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಆಗುತ್ತದೆ. ಅದರಲ್ಲೂ ಮುಖ್ಯವಾಗಿ ನೀವು ಕೃಷ್ಣನ ಕೊಳಲನ್ನು ಅರ್ಪಣೆ ಮಾಡೋ ಅಂಥ ಸಂದರ್ಭದಲ್ಲಿ ಅಥವಾ ಮೊಸರು, ಹಾಲು, ಬೆಣ್ಣೆ, ತುಪ್ಪನ ನೀವು ಕೊಡೋಂಥ ಸಂದರ್ಭದಲ್ಲಿ ನೋಡಿ, ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಿಪರಮಾತ್ಮನೇ ಪ್ರಣಾತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು 108 ಸಾರಿ ನೀವು ಹೇಳಿಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ನೋಡಿ, ಆ ಮಂತ್ರ ಇನ್ನೂ ಒಂದು ಸರಿ ಹೇಳ್ತೀನಿ. ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರಿಂ ಪರಮಾತ್ಮನೇ ಪ್ರಣಾತ್
ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು 108 ಸಾರಿ ಜಪಿಸಿ ಇದನ್ನು ಮಾಡುವುದರಿಂದ ಶ್ರೀಕೃಷ್ಣನ ವಿಶೇಷ ಆಶೀರ್ವಾದ ಲಭಿಸುತ್ತದೆ ಮತ್ತು ಸಾಧಕನು ಎಲ್ಲ ತೊಂದರೆಗಳು ಮತ್ತು ವಿಪತ್ತುಗಳಿಂದ ಮುಕ್ತಿ ಪಡೆಯಬಹುದಾಗಿದೆ. ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಈ ದಿನದಂದು ಶ್ರೀಕೃಷ್ಣನಿಗೆ ಹಳದಿ ಬಟ್ಟೆಗಳನ್ನು ತೊಡಿಸಿ. ಅಕಸ್ಮಾತ್ ನೀವು ಕೃಷ್ಣನ ಪೂಜೆನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಆವತ್ತಿನ ದಿನ ನೀವು ಹಳದಿ ಬಟ್ಟೆಗಳನ್ನು ಧರಿಸ್ಬೇಕಾಗುತ್ತೆ. ಅಂದರೆ ಕೃಷ್ಣನಿಗೆ ಸಂಬಂಧಪಟ್ಟಂತಂದರೆ ಹಳದಿ ಬಟ್ಟೆಗಳಂದರೆ ಕೃಷ್ಣನಿಗೆ ತುಂಬ ಇಷ್ಟ. ಈ ರೀತಿ ಪುಟ್ಟು ಪುಟ್ಟು ಉಪಾಯಗಳನ್ನ ಖಂಡಿತವಾಗ್ಲೂ 12 ಗಂಟೆ ರಾತ್ರಿಗೆ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಕೃಷ್ಣನ ಅನುಗ್ರಹ ಪ್ರತಿಯೊಂದು ಕುಟುಂಬಕ್ಕೂ ಬೇಕಾಗಿರೋದ್ರಿಂದ ನಾನು ಹೇಳ್ಕೊಟ್ಟಿರೋ ಮಂತ್ರನ ಹೇಳಿ, ಕೊಳಲನ್ನು ದಾನವಾಗಿ ಕೊಡಿ, ಬೆಣ್ಣೆನ ತಿನ್ನಿಸಿ, ಹಾಲಿಂದ ಅಭಿಷೇಕನ ನೀವು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಅವತ್ತಿನ ದಿನ ನೀವು ಮನೆಗೆ ವಿಶೇಷವಾಗಿ ಸಮೃದ್ಧಿ ಆಗಬೇಕು ಅಂತಂದರೆ ಮನೆಗೆ ಈ ವಸ್ತುಗಳನ್ನು ಕೂಡ ನೀವು ಅವತ್ತಿನ ದಿನ ತರೋದ್ರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ. ಬೆಳ್ಳಿಯ ಕೃಷ್ಣನ ತರ್ಬೋದು, ಬೆಳ್ಳಿಯ ಹಸು ಮತ್ತು ಕರು ಇರೋವಂಥ ಒಂದು ಮೂರ್ತಿನ ನೀವು ಅವತ್ತಿನ ದಿನ ತಂದು ಮನೆಗೆ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದ್ರ ಜೊತೆಗೆ ಮನೆಗೆ ಅವತ್ತಿನ ದಿನ ಪುಟ್ಟು ಪುಟ್ಟು ನವಿಲುಗರಿಗಳನ್ನ ನೀವು ಮನೆಗೆ ತಂದು ಅದನ್ನು ನೀವು ಕೃಷ್ಣನಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ನೀವು ಕೃಷ್ಣನಿಗೆ ಸಂಬಂಧಪಟ್ಟಂತಹ ಕೊಳಲನ್ನು ನೀವು ತಂದು, ಅಥವಾ ಉಯ್ಯಾಲೆ ಅಂದರೆ ಕೃಷ್ಣನ ತೊಟ್ಟಿಲು ತೂಗೋಂಥ ತೊಟ್ಲುಗಳಿರುತ್ತೆ, ಪುಟ್ಟು ಪುಟ್ಟು ತೊಟ್ಲುಗಳಿರುತ್ತೆ. ಆ ತೊಟ್ಟಿಲಿಗೆ ನೀವು ನವಿಲುಗರಿನ ಕಟ್ಟಿ ಕೃಷ್ಣನ ಪುಟ್ಟು ಪ್ರತಿಮೆನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕೃಷ್ಣನ ಅನುಗ್ರಹ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಕೃಷ್ಣನಿಗೆ ಸಂಬಂಧಪಟ್ಟಂತಹ ಆ ಮರದಿಂದ ಮಾಡಿದಂತಹ ಉಯ್ಯಾಲೆ ಅಥವಾ ಬುಟ್ಟಿಗಳಲ್ಲಿ ನೀವು ಕೃಷ್ಣನ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೃಷ್ಣಾಷ್ಟಮಿ ದಿನ ಕೃಷ್ಣನಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಹಸು ಕರು ಇರೋಂತಹ ವಿಗ್ರಹ ರೂಪದಲ್ಲಿರೋದನ್ನ ನೀವು ಪೂಜೆ ಮಾಡುವಂಥ ಬುಟ್ಟಿಗಳಿರ್ಬೋದು ಅಥವಾ ತೊಟ್ಟಿಲು ಒಳಗಡೆ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಶ್ರೀಕೃಷ್ಣ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅವತ್ತಿನ ದಿನ ನೀವು ಯಾರಿಗಾದ್ರೂ ಬಡಬಗ್ರಿಗೆ ಅಂದರೆ ಅನಾಥ ಮಕ್ಕಳಿಗೆ ನೀವು ಹಾಲನ್ನು ಹಂಚೋದ್ರಿಂದ, ಮೊಸರನ್ನ ಹಂಚೋದ್ರಿಂದ, ಬೆಣ್ಣೆನ ಹಂಚೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ತೊಡಕಿದೆ, ಜ್ಞಾನ ಕಡಿಮೆ ಇದೆ ಅಂತ ಅನ್ನೋರು ನಿಮ್ಮ ಮಕ್ಕಳ ಕೈಯಾರ ನೀವು ಅವತ್ತಿನ ದಿನ ಹಾಲು, ತುಪ್ಪ, ಬೆಣ್ಣೆ, ಮೊಸರನ್ನ ಹಂಚಿಸೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ರೀತಿ ನೀವು ಖಂಡಿತವಾಗ್ಲೂ ಕೃಷ್ಣಾಷ್ಟಮಿ ದಿನ 12 ಗಂಟೆಯ ಸಮಯದಲ್ಲಿ ಈ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದ.